ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ನಾನು ವೀಡಿಯೋನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ನಾನು ವೀಡಿಯೋನೇ ಮಾಡ್ತಿರ್ಲಿಲ್ಲ. ಏನಪ್ಪ ಅಂದರೆ ಇವತ್ತು ಏನೋ ಗೊತ್ತಿಲ್ಲ, ವೀಡಿಯೋ ಮಾಡಬೇಕು ಅನ್ನಿಸ್ತು. ಹಂಗಾಗಿ ವೀಡಿಯೋ ಮಾಡಿದೆ. ಇವನೇ ನೋಡಿ, ನಮ್ಮ ಮಂಡ್ಯ ವಸಲಿ. ಇವನ್ನ ನಾನು ಪ್ರೀತಿಯಿಂದ ಗುಂಡ ಅಂತ ಕರಿತೀನಿ. ಯಾಕಂದರೆ ಅಷ್ಟು ಕ್ಯೂಟಾಗೆ ಮುದ್ದಾಗೆ ಗುಂಡ್ಗವನೆ, ದಪ್ಪಗವನೆ. ನಾನು ಇವಂದು ಫುಲ್ ವೀಡಿಯೋ ಹಾಕ್ತೀನಿ ನೆಕ್ಸ್ಟು ಇದರಲ್ಲಿ. ಇವನು ಬಂದಿಲ್ಲ ಅಂದರೆ ನಮಗೆ ದಿನ ಕಳೆಯೋದೇ ಗೊತ್ತಾಗಲ್ಲ. ದಾರಿನೇ ಕಾಯ್ತಿರ್ತೀನಿ ನಾನು, ಇವನು ಬರಲಿಲ್ಲ ಅಂತ. ಜನ ಕಸ್ಟಮರ್ ನೋಡ್ತಾನೆ ಇದ್ರೂ ಇವನ ಕಡೆಯಲ್ಲಿ ಗಮನ ಇರುತ್ತೆ ನನಗೆ. ಇವನಿಗೆ 2 ಇಡ್ಲಿ 1 ಅಜ್ ಬೆಲ್ಲ ಕೊಟ್ರೆ ಇವನಿಗೆ ಸಮಾಧಾನ. ತಿಂದ್ಬಿಟ್ಟು ಮುಂದೆ ಹೋಗ್ತಾನೆ. ಆಮೇಲೆ ಜನ ಕಸ್ಟಮರು ಬಂದರು, ಅವ್ರಿಗೂ ಗೊತ್ತಿಲ್ಲ ಇವತ್ತು ಸೋಮವಾರ ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಕಸ್ಟಮರ್ ಕಮ್ಮಿ ಇದ್ದರು. ಹಾಗಾಗಿ ಇವತ್ತು ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂದಿದ್ರೆ ನಾನು ವೀಡಿಯೋನೇ ಮಾಡೋಕ್ಕಾಗ್ತಿಲ್ಲ, ಅಷ್ಟು ರಶ್ ಇರ್ತದೆ. ನನ್ನ ಮಗನ್ನ ವೀಡಿಯೋ ಮಾಡಿಕೊಡೋ ಅಂದರೆ ರೇಗ್ತಾನೆ. ಹಾಗಾಗಿ ಗಿಷ್ಟನೋ ನಾನೇ ಸ್ವಲ್ಪ ಮಾಡಿದೆ, ಚೂರು ಮಾಡಿದೆ. ನಾನು ಈಗ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ರೆಡಿ ಮಾಡ್ಕೊತಾಯಿದ್ದೀನಿ. ನಾಳೆಗೆ ನಾನು ಸಪ್ರೇಟು ನೆನೆಸ್ತೀನಿ, 1 ಅವರ್ ನೆನೆಸ್ಕೋತೀನಿ ಅಷ್ಟೇ. ಇಡ್ಲಿ ಎಷ್ಟು ಸಾಫ್ಟಾಗಿ ಬರ್ತವೆ ಅಂದರೆ ನಿಜಕ್ಕೂ 1 ಅವರ್ಗೆ ಇಷ್ಟೊಂದು ಸಾಫ್ಟಾಗಿ ಬರ್ತವೆ. ಕೆಲವರು ಸಂಜೆವರೆಗೂ ಉನಿ ಹಾಕ್ತಾರೆ, ನಾನು ಸಂಜೆವರೆಗೂ ಉನಿ ಹಾಕಲ್ಲ. ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿಯಾಗಿದೆ. ಉಪ್ಸಾರು, ಮೊಳಕೆ ಕಾಳು ಸಾಂಬಾರು. ನನಗೆ ಸ್ವಲ್ಪ ಹುಷಾರಿಲ್ಲ, ವಾಯ್ಸು ಕೂಡ ಬರ್ತಾಯಿಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಇದು ರೈಸು, ಮುದ್ದೆ. ನೆಕ್ಸ್ಟ್ ವ್ಲಾಗಲ್ಲಿ